ಇಟ್ಕೋ. ನನಗ್ ಬೇಡಣ. ಯಾಕೋ? ನಮ್ಮ ಅಣ್ಣ ಸತ್ತೋದ, ಅದರಿಂದ ಬಂದ ದುಡ್ಡು ನನಗ್ ಬೇಡಣ. ನೀವೆಲ್ಲ ಚೆನ್ನಾಗಿ ಓದ್ಬೇಕು ಅಂತಾನೆ ಸತ್ತಿದ್ದಲ್ವಾ? ತಗೋ ಅಂದಿದ್ದೀನಿ, ತಗೋ. ಆರು ಬಂದಿದ್ದಾನೆ, ಹೇಳು ಮಗ. ಆರು ಬರ್ತಾ ಇದ್ದಾರೆ, ಹೇಳಪ್ಪ. ಏನಾಯ್ತು ಹೇಳು, ಹೇಳು. ನರ್ಸ್, ಅಟಾಪ್ಸಿಗೆ ರೆಡಿ ಮಾಡಿ. ಆರು ಸಾಯ್ಬೇಕಾದ್ರೆ ನಿನ್ನ ಹೆಸರು ಮತ್ತೆ ಭಾಸ್ಕರ್ ಹೆಸರು ಹೇಳ್ತಾನೆ ಇದ್ದ. ಹೇಗಾದ್ರೂ ಮಾಡಿ ಕಾಪಾಡೋಣ ಅನ್ಕೊಂಡ್ವಿ. ಬರೀ ಸೀಮೆ ಎಣ್ಣೆ ಆಗಿದ್ರೆ ಪರವಾಗಿಲ್ಲ, ಪೆಟ್ರೋಲ್ ಇದ್ದಿದ್ರಿಂದ ಗಾಯಗಳು ಬೇಗ ಆರ್ಲಿಲ್ಲ. ಅದಕ್ಕೆ ಡಾಕ್ಟರ್ ಏನಂದ್ರೆ? ಪೆಟ್ರೋಲ್ ಏನು ಅಂದ್ರಲ್ಲ? ಹೌದು, ಅಂದ್ರೆ ಸತ್ತೋರೆಲ್ಲ ಸೀಮೆಣ್ಣೆ ಹಾಕೊಂಡು ಪೆಟ್ರೋಲು ಸೀಮೆಣ್ಣೆ ಮಿಕ್ಸ್ ಆಗಿ ಸತ್ತೋಗಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ಲಿಲ್ವಾ? ಏನೋ ಇದು ಕೆರಸಿನ್ ಅಂತ ತಾನೇ ಹೇಳಿ ಕಳ್ಸಿ. ಹೌದು. ಇವನಿಗೆ ಭಾಸ್ಕರ್ ಫ್ರೆಂಡಾ? ಇಲ್ಲ. ಮತ್ತೆ ಯಾಕೆ ಭಾಸ್ಕರ್ ಹೆಸರು ಹೇಳ್ದ? ಗೊತ್ತಿಲ್ವಲ್ಲ. ಅಣ್ಣನ ನೋಡ್ಬೇಕೀಗ. ಆರೋಗ್ಯ ಭಾಸ್ಕರ್ ಮೇಲೆ ಸಂದೇಹ ಬಂದಿರೋ ಆಗಿದೆ. ಆರೋಗ್ಯ ಭಾಸ್ಕರ್ ಎಲ್ಲಿದ್ದಾರಂತ ಗೊತ್ತಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಂಗಾದ್ರೆ ಭಾಸ್ಕರ್ನ ಮುಗಿಸ್ಬಿಡೋಣ. ಕರೆಕ್ಟ್ ಅಣ್ಣ. ಈ ಟೈಮಲ್ಲಿ ಭಾಸ್ಕರ್ನ ಹೊಡೆದ್ರೆ ಆರು ಅನ್ಮನ ನಿಜ ಆಗುತ್ತೆ. ಮತ್ತೆ ಭಾಸ್ಕರ್ನ ಎತ್ತೋದ್ ಬೇಡ, ಆರುನೇ ಎತ್ಬಿಡಿ. ಆರು, ನಾ ಅಣ್ಣ ಮಾತಾಡ್ತಾ ಇದ್ದೀನಿ. ಅಣ್ಣ ಎಲ್ಲಿದ್ರ ಅಣ್ಣ? ನನ್ ಸೈಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಿನ್ ಮನೆಗೆ ಬಂದ್ಬಿಡು. ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಾ ಅಣ್ಣ, ಅವನ್ನ ನಾನ್ ಮುಗಿಸ್ತೀನಿ ಅಣ್ಣ. ನಾವ್ಯಾರು ಈ ವಿಷಯದಲ್ಲಿ ಭಾಗಿಯಾಗಬಾರ್ದು. ನಾವು ಹಾಕಿರೋ ಪ್ಲಾನ್ ಏನಾದ್ರೂ ಒಂದ್ ವೇಳೆ ಮಿಸ್ ಆದ್ರೆ ನಮಗೆ ದೊಡ್ಡ ವೈರಿ ಆಗ್ಬಿಡ್ತಾನೆ. ನಾವೇ ಸಾಯಿಸಿದ್ದು ಅಂತ ಹೊರಗಡೆ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ರೆಡ್ಡಿಗೆ ಫೋನ್ ಮಾಡು. ರೆಡ್ಡಿಗೆ ಯಾಕೆ ನಾವು ಫೋನ್ ಮಾಡ್ಬೇಕು? ಭೂಮಿ, ಈಗ ಗೂಳಿ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಅದನ್ನ ಕಸಾಯಿ ಖಾನೆ ಕಳಿಸ್ಬೇಕು ಅಂತ ತಾನೇ ಲೆಕ್ಕ. ನಾನು ವಿಶ್ವನಾಥ ಮಾತಾಡ್ತಿರೋದು. ಹೇಳಪ್ಪ. ಒಂದು ಮುಖ್ಯವಾದ ವಿಷಯ. ನಾನು ಬೆಂಗಳೂರಲ್ಲಿಲ್ಲ, ಈ ಕಡೆ ರೇಣುಕೊಂಡಲ್ಲ. ಅವ್ನು ನಾನು ದೇಮ್ ಸೇಪ್ತಾವ ಫೋನ್ ಸೇಪು. ನನಗೂ ನಿನಗೂ ಒಂದು ಡೀಲು. ಆ 5 ಜನನ್ನ ಕೊಂದಿರೋದು ನೀನೆ ಅಂತ ನಾನು ಆರು ಹತ್ರ ಹೇಳ್ತೀನಿ. ಕೋಪದಲ್ಲಿ ನಿನ್ನ ಹೊಡೆಯೋಕೆ ಅಂತ ಬರ್ತಾನೆ, ಅವನ್ನ ಅಲ್ಲೇ ಮುಗಿಸ್ಬೇಕು ಪೂರ್ತಿಯಾಗಿ. ಓಕೆ. ಅದಕ್ ಬದಲಾಗಿ ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ. ಅಣ್ಣ ಅಣ್ಣ ಅಣ್ಣ, ಹಾಸ್ಪಿಟಲ್ ಡಾಕ್ಟರ್ ಸೀಮೆಣ್ಣೆ ನಾವು ಮೋಸ ಹೋಗ್ಬಿಟ್ವಿ. ಯಾರು? ಭಾಸ್ಕರ್ ಮೋಸ ಮಾಡ್ಬಿಟ್ಟ. ಏನಣ್ಣ ಹೇಳ್ತಿದ್ಯಾ? ಆ ರೆಡ್ಡಿ ಭಾಸ್ಕರ್ನ ಕೊಂಡ್ಕೊಂಡ್ಬಿಟ್ಟ. ನಮ್ ಹೆಸರನ್ನ ಕೆಡಿಸ್ಬೇಕು ಅಂತ 5 ಜನನ್ನು ಸುಟ್ಟಾಕ್ಬಿಟ್ರು. ರೆಡ್ಡಿನ? ಹೌದು ಆರು, ನಮ್ ಹೆಸರು ಕೆಡಿಸ್ಬೇಕು ಅಂತಾನೆ ಹೇಗ್ ಮಾಡಿದ್ದಾರೆ. ಏನಣ್ಣ ಹೇಳ್ತಿದ್ಯಾ? ರೆಡ್ಡಿ ಫೋನ್ ಮಾಡಿ ನಗ್ತಾವನೆ. ಭಾಸ್ಕರ್ ಅವನ್ ಜೊತೆನೇ ಇದ್ದಾನೆ. ನಾನ್ ಮುಗಿಸ್ತೀನಿ. ಭಾಸ್ಕರ್ ರೆಡ್ಡಿನು ಎಲ್ಲರೂ ಮುಗಿಸ್ತೀನಿ. ಆರು, ಇವಾಗ ಆಗಲ್ಲ. ರೆಡ್ಡಿ ಅವ್ನ್ ಸ್ವಂತ ಊರಲ್ಲಿದ್ದಾನೆ. ಯಾವ ಊರಾದ್ರೇನು ಎಲ್ಲ ಇದ್ರು ಹೂತಾಕ್ತೀನಿ. ನನಗೊಂದ್ 10 ನಿಮಿಷ ಸಿಕ್ಕಿದ್ರೆ ಸಾಕು. ಎದೆ ಕೊಟ್ಟು 10 ಜನನ ಹೊಡಿತೀನಿ. ನಾನು ಯಾರು ಅಂತ ತೋರಿಸ್ತೀನಿ. ನಿನ್ ಜೊತೆ ನಾನು ಬರ್ತೀನಿ. ಒಂದ್ ರೀತಿಲಿ 5 ಜನ ಸಾಯೋದಕ್ಕೆ ನಾನ್ ಕೂಡ ಕಾರಣನೇ. ಹೋಗೋಣ. ನಂಬಿಕೆ ಅಲ್ವಾ? ನನ್ ಮೇಲೆ ನಂಬಿಕೆ ಅಲ್ಲ? ನೀ ಯಾಕೆ? ನಾ ಇರ್ಬೇಕಾದ್ರೆ ನಿಂಗೇನು? ನಾನೇ ಮುಗಿಸ್ತೀನಿ. ಸುಮ್ನೆ ನಿನ್ನ ಹೆಸರು ಯಾಕೆ ಅಂತ ಅವ್ನ್ ಜನ್ಮ ಜಾಲಾಡೋವರೆಗೂ ನಾನ್ ಬಿಡಲ್ಲ. ಅರು ಹುಷಾರು. ರೆಡ್ಡಿ, ಏಯ್, ಗಾಡಿ ನಿಲ್ಸು. ಏನಾಯ್ತಾರು? ಒಳಗಡೆ ಏನೋ ಅನ್ನಿಸ್ತಾ ಇದೆ ಕಣ. ಆ ಚಿಕ್ಕವನಂತೂ ಮುಖ ಯಾಕೋ ಸರಿ ಇರಲಿಲ್ಲ. ಆ ಕಾಲೇಜಲ್ಲಿ ನಡೆದಿರೋ ಘಟನೆ ಮನ್ಸಲ್ಲಿ ಇಟ್ಕೊಂಡು ರೆಡ್ಡಿಗೆ ಫೋನ್ ಮಾಡಿದಿದ್ರೆ, ಆ ಊರು ಕೂಡ ರೆಡ್ಡಿಗೆ ಸ್ವಂತ ಊರು. ಅವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಮ್ ಕತೆ ಮುಗ್ದಂಗೆ. ಹೌದು ಆರು, ಬೇರೆ ಕೆಲ್ಸಕ್ಕೆಲ್ಲ ಗನ್ ಕೊಟ್ಟು ಕಳಿಸ್ತಿದ್ರು. ಇವಾಗ ಅವ್ರ ಸ್ವಂತದವ್ರು ಮಾಡಿರೋದಕ್ಕೆ ಗನ್ನೇ ಕೊಟ್ಟಿಲ್ಲ ನೋಡು. ಯಾವ್ದೋ ಟೆನ್ಷನ್ ಅಲ್ಲಿ ಮಾಡಿರ್ಬೇಕು. ಇಲ್ಲ ಆರು, ಭಾಸ್ಕರ್ ಕಾಣಿಸಿಲ್ಲ ಅಂತ 10 ದಿನದಿಂದ ನಮ್ಗೆ ಯಾರು ಹೇಳಿಲ್ಲ. ಅದು ಬಿಡ, ನನಗ ಚಿಕ್ಕ ತಮ್ಮನ ಮೇಲೇನೆ ಡೌಟು. ಎಲ್ಲೋ ಒಂದ್ ಕಡೆ ಒಂಟಿಯಾಗಿ ರೂಮ್ ಮಾಡಿ ಯಾರ ಮೇಲೋ ಸ್ಕೆಚ್ ಆಗ್ತಿರ್ಬೇಕು. ಏಯ್, ಸುಮ್ನೆ ಬರೋದಕ್ಕೆ ಹೇಳಿ. ರೆಡ್ಡಿ ಊರಿನ ಕಂಡೀಷನ್ ತಿಳ್ಕೊ. ಎಲ್ಲ ಫೋನ್ ಆಫ್ ಮಾಡು. ನಾವ್ ಯಾರು ಕಾಂಟ್ಯಾಕ್ಟ್ ಮಾಡಬಾರ್ದು. ಹೊಸ ಕಾರ್ಡ್ ಹಾಕಿ. ಏಯ್, ಯಾರೋ ನೀವು? ಗಣೇಶ ನಾಡಾರು. ಗಣೇಶ ನಾಡಲ್ಲ, ಇದು ಆಂಧ್ರ ನಾಡು. ನಾಡ? ಹಾ. ಲೇ, ನಾನೇನೋ ಕೇಳ್ತೀನಿ, ನೀನೇನೋ ಹೇಳ್ತಾ ಇದ್ಯಲ್ಲ. ಖಾರ ತಿಂದು ಬಾಯಲ್ಲ ಕೆಟ್ಟೋಗಿದ್ದಾನೆ ನಿನಗೆ. ఏమండి నీకేం కావాలి? ಕಾಮೈಲೇನಾ? ఏం కావాలి ಅಂದ್ರೆ ಏನ್ ಬೇಕು ಅಂತ ಅರ್ಥ. ಅಲ್ಲ, ನಾನು ರಿಯಲ್ ಎಸ್ಟೇಟ್ ಪಾರ್ಟಿ ಕಣಪ್ಪ. ಹಂಗಿ ಜಾಗ ನೋಡ್ಕೊಂಡು ಹೋಗೋಣ ಅಂತ ರೋಡ್ ಬಂದ. ಬನ್ನಿ, ನಾನ್ ತೋರಿಸ್ತೀನಿ.
ಏ ಏನಪ್ಪ ಇದು ದನ ಕುರಿ ಮೇಸರೆಲ್ಲ ಫೋನಲ್ಲಿ ಇಟ್ಕೊಂಡು ಮಾತಾಡ್ತಾವ್ರೆ ಅವ್ನ್ ರೆಡ್ಡಿ ಮನುಷ್ಯ. ರೆಡ್ಡಿ ಕಡೆವನಾ ನಮ್ಮೂರಲ್ಲಿ ರೆಡ್ಡಿ ಅವರು ಹಸು ಮೇಯ್ಸೋನಿಂದ ಹಿಡಿದು ಕುರಿ ಮೇಯ್ಸೋನವರೆಗೂ ಎಲ್ರಿಗೂ ಸೆಲ್ ಫೋನ್ ಕೊಡ್ಸಿದ್ದಾರೆ. ಒಳಗಡೆ ಯಾರೇ ಬಂದ್ರು ತಕ್ಷಣ ಮೆಸೇಜ್ ಹೋಗ್ಬಿಡುತ್ತೆ. ಈ ಮೀಟ್ರ್ ಹೋಗಿರುತ್ತಾ? ಏ ಏನೇ ನೀನು ರೆಡ್ಡಿ ಗಿಡ್ಡಿ ಅಂತಲ್ಲ. ನಿಮ್ಮೂರ ರೆಡ್ಡಿ ಅಂದ್ರೆ ನಮ್ಮೂರಲ್ಲಿ ಪಟಪಟಿ ಚಡ್ಡಿ, ನಿಮ್ಮೂರಲ್ಲಿ NTR ಆದ್ರೆ ನಮ್ಮೂರಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಿಮ್ಮೂರಲ್ಲಿ ರೆಡ್ಡಿ ಆಗಿದ್ರೆ ನಮ್ಮೂರಲ್ಲಿ ಗೌಡ, ನಮ್ಮೂರಲ್ಲಿ ಒಕ್ಕಡು, ನಿಮ್ಮೂರಲ್ಲಿ ಅಜಯ್, ಇಲ್ಲಿ ಶಂಕರ್ ದಾದ, ಅಲ್ಲಿ ಉಪ್ಪಿ ದಾದ. ವೈಟ್ ಪ್ಯಾಂಟ್ ಹಾಕೊಂಡ್ರೆ ರಾಮರಾವ್, ವೈಟ್ ಶರ್ಟ್ ಹಾಕೊಂಡ್ರೆ ರಾಜ್ಕುಮಾರ್. ನಿಮ್ಮೂರಲ್ಲಿ ತಿರುಪತಿ ಲಡ್ಡು ಆದ್ರೆ ನಮ್ಮೂರ ಧರ್ಮಸ್ಥಳ ಪ್ರಸಾದ, ನಿಮ್ಮೂರಲ್ಲಿ ಇಕ್ಕಿದ್ರೆ ನಾಮ, ನಮ್ಮೂರಲ್ಲಿ ಇಕ್ಕಿದ್ರೆ ಪಂಗ್ನಾಮ, ಆಮೇಲೆ ಎಲ್ಲ ಸೇರಿ ಹೊಡೆದ್ರೆ ಟೊಮೊಟೊ ಮೊಟ್ಟೆ. ಅದೇ ಒಂದೇ ಸಲ ಹಾಕ್ಬಿಟ್ಟು ಹೋಗ್ಬಿಟ್ರಲ್ಲ ಮೊಟ್ಟೆ. ನಮ್ಗೆ ತಿರುಪ್ತಿನ ಕೊಟ್ಬಿಟ್ಟು ನೀವ್ ಹಂಗೆ ಬೆಂಗಳೂರ್ನ ಎತ್ತಾಕೊಂಡ್ಬಿಟ್ರಿ. ಅಲ್ಲಿ ಸೆಂಟ್ರಲ್ಲು, ಏರ್ಪೋರ್ಟು, ಕಬ್ಬನ್ ಪಾರ್ಕು, ಲಾಲ್ಬಾಗು ಎಲ್ಲಾನು ಇದೆ. ಇಲ್ಲೇನು ಇಲ್ಲ ಕಣಯ್ಯ. ಅಯ್ಯೋ ಯಾಕ್ರೋ ಹಿಂಗೆ ಕಚ್ಚಾಡ್ತೀರಾ? ಪ್ರಪಂಚದಲ್ಲಿ ಶ್ರೀಮಂತ ದೇವಸ್ಥಾನ ತಿರುಪತಿ ದೇವಸ್ಥಾನನೇ ಕಣೋ. ಒಂದು ಲಡ್ಡಿಗೆ ಬೀಳ್ತಾ ಇರುತ್ತೆ ದುಡ್ಡು ದುಡ್ಡು. ಅಷ್ಟೆಲ್ಲ ಬಂದ್ರು ಸುಮ್ನೆ ಒಂದೇ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಲ್ಲೋ. ಮೊದ್ಲು ದಾರಿ ತೋರ್ಸೋ ತರಬೇಸಿ. ಊರೆಲ್ಲ ಪೂರ್ತಿ ಅವ್ನ ಕಂಟ್ರೋಲ್ ಅಲ್ಲೇ ಇರೋದು. ಬಾರು ಬೇಕರಿಂದ ಪುಟಪದಲ್ಲಿ ಭಿಕ್ಷೆ ಬೇಡವರೆಗೂ ಎಲ್ರಿಗೂ ಸೆಲ್ಫೋನ್ ಕೊಡ್ತಾವನಪ್ಪ ಅವನು. ಊರೊಳಗಡೆ ಯಾವ ಒಬ್ಬ ನರಪಿಳೆ ಬಂದ್ರು 2 ಕಿಲೋಮೀಟರ್ ಒಳಗಡೆ ಅವನಿಗೆ ರಿಸಲ್ಟ್ ಹೋಗ್ಬಿಟ್ಟಿರುತ್ತೆ. ಊರ್ ಸುತ್ತಮುತ್ತ ಎಲ್ಲರೂ ತುಂಬಾ ಜನ ನಿಂತಿರ್ತಾರೆ. ಮನೆ ಹಿಂದ್ಗಡೆ ಒಂದು ವಿಶಾಲವಾದ ಜಾಗ ಇದೆ. ಆ ಜಾಗದ ಹತ್ರ ಒಂದು ರೋಡ್ ಹೋಗುತ್ತೆ. ಆ ಮನೆ ರೀಚ್ ಮಾಡ್ಬೇಕು ಅಂತ ಇರೋದು ಒಂದೇ ದಾರಿ, ಅದೇ ದಾರಿ. ಆಮೇಲೆ ಮುಖ್ಯವಾದ ವಿಚಾರ, ನಾಳೆ ಊರಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ತುಂಬಾ ಬ್ಯುಸಿ ಆಗಿರ್ತಾರೆ. ಸರಿಯಾಗಿರೋ ಟೈಮ್. ಏ ಗೋಪಿ, ನೀನು ಶಶಿ ಹೋಗಿ ಬೋರ್ಡ್ ಓಡಿಸ್ಕೊಳ್ಳಿ. ಮುಂಡ್ರ ಹೊಡಿರೋ. ಅರು ಅರು ನನ್ನ ಕೊಲ್ಬೇಡ. ನಾನು ಹೇಳದ್ ಕೇಳು. ನಿನ್ಗೇನ್ ಬೇಕಾದ್ರು ನಾನು ಕೊಡ್ತೀನಿ. ಏನೋ 5 ಜನನ ಹೊತ್ತುರಿಯಂಗ್ ಮಾಡಿ ಏನ್ ಬೇಕು ಅಂತ ಕೇಳ್ತಿದ್ಯಾ? ಎಲ್ಲೋದ ಭಾಸ್ಕರ್? ಅವನಿಲ್ಲ, ಅವನು ವಿಶ್ವನಾಥ್ ಕಸ್ಟಡಿಲೇ ಇರೋದು. 5 ಜನನ ಕೊಂದಿದ್ದು ಆ ವಿಶ್ವನಾಥನೇ. ಅಣ್ಣನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ಯಾ? ಅರು, ಒಂದು ರಕ್ತ ಸಾಯ್ಬೇಕಾರೆ ಇನ್ನೊಂದು ರಕ್ತ ಬದುಕ್ಬೇಕು. ನಿಜ ಗೊತ್ತಿಲ್ಲ ನನ್ನ ಮೇಲೆ ಕತ್ತಿ ಮಾಡಿದ್ಯಾ. ಆಮೇಲೆ ನೀನು ಕೂಡ ಇಲ್ಲಿರೋದಿಲ್ಲ. ಏನೋ ಹೇಳ್ತಿದ್ಯಾ? ವಿಶ್ವನಾಥಿಗೆ ಫೋನ್ ಮಾಡಿಕೊಡು. ಯಾಕೆ? ಮಾಡ್ಕೊಡೋ ಹೇಳ್ತೀನಿ. ಬೇಗ ಮಾಡು, ಅವಾಗ್ಲೇ ನಿನ್ಗೆ ನಿಜ ಗೊತ್ತಾಗೋದು. ವಿಶ್ವನಾಥ, ನಾನು ರೆಡ್ಡಿ ಮಾತಾಡ್ತಿದ್ದೀನಿ. ಅವನ್ನ ಮುಗಿಸ್ಬಿಟ್ಟೆ. ಸೂಪರ್ ರೆಡ್ಡಿ, ಸೂಪರ್. ನೀನು ನಿಮ್ಮ ಏರಿಯಾ ಮಾತ್ರ ಅಲ್ಲ, ಸೌತ್, ಈಸ್ಟ್, ವೆಸ್ಟ್, ನಾರ್ತ್, ಎಲ್ಲಿ ಬೇಕಿದ್ರು ಏನ್ ಬೇಕಿದ್ರು ಮಾಡ್ಕೋ ಆರಾಮಾಗಿ. ಯಾರನ್ನಾದ್ರೂ ಎತ್ತು, ಯಾವಳನ್ನಾದ್ರೂ ಎತ್ಕೋ, ನಾನ್ ನಿನ್ ತಂಟೆಗೆ ಬರಲ್ಲ. ಆ 6 ಬಾಡಿಲಿ ಒಂದ್ ಪಾರ್ಟ್ ಕೂಡ ಇಲ್ಲಿಗೆ ಬರಬಾರ್ದು. ಅವನ್ ಬಾಡಿನ ತುಂಡು ತುಂಡಾಗಿ ಮಾಡಿ ಹದ್ದುಗಳಿಗೆ ತಿನ್ನಿಸ್ಬಿಡು. ತಿಳಿಸಿಂದ 5 ಜನನ ಕೊಲೆ ಮಾಡಿದ್ದು ಅವನೇನೆ. 6ನ ಕಳಿಸ್ತೀನಿ, ಅವನ್ನ ಅಲ್ಲೇ ತುಂಡ ಕತ್ತರಿಸಿ ಹದ್ದುಗಳಿಗೆ ಹಾಕು ಅಂದ. ನಿನ್ನ ಹೀಗೆ ಬಿಟ್ಟೆ ಅಂದ್ರೆ ಮತ್ತೆ ಅವನಿಗೆ ಫೋನ್ ಮಾಡಿ ನನ್ನನ್ನ ಸಿಕ್ಸಾಕ್ತೀಯ. ಇನ್ಮೇಲೆ ಈ ಊರಲ್ಲಿ ಯಾವ ಹೆಣ್ಮಕ್ಳಿಗೂ ಸಮಸ್ಯೆ ಇರಲ್ಲ. ಜೀವನದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದ್ದೇನೆ. ಓದು, 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 ಓದು.
ಆರು ನೀನ್ ಹೇಗೆ ಹೇಗ್ ಜೀವಂತವಾಗಿ ಬಂದೆ ಅಂತನ? ಇಲ್ಲ ಆರು, ನೀನ್ ನನ್ನ ಏನಂದೆ? ಯೋ ಮಾತಾಡೋ 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 ಮಾತಾಡ್ದೆ ಹಾಗೆ ಕೂತಿದ್ಯಲ್ಲ, ಮಾತಾಡೋ. ದೊಡ್ಡ ವೇಸ್ಟ್ ನನ್ ಮಗ ನೀನು. ಯಾವನಾದ್ರೂ ಹೊಡಿ ಅಂದ್ರೆ ಅವನ್ನ ಕೇಳ್ದೇನೆ ಹೊಡೆದು ಬಿಸಾಕ್ತಿದ್ದೆ. ನನ್ನ ಕೊಲ್ಲೋದಕ್ಕೆ ಹೆಂಗೋ ಮನ್ಸ್ ಬಂತು. ನಿನ್ ಮೇಲೆ ನಂಬಿಕೆ ಇಟ್ಟು ನೆಲ ಒರೆಸ್ದೆ, ಕಸ ಗುಡಿಸ್ದೆ. ಪ್ರತಿ ಸರಿ ಅಣ್ಣ ಅಂತ ಕರಿಬೇಕಾದಾಗ್ಲೂ ಮನ್ಸಿಂದಾನೆ ಕರ್ದಿದ್ದು, ಬಾಯಿಂದ ಕರ್ದಿಲ್ಲ. ಅಲ್ಲ, ನೀವ್ ಯಾರನ್ನು ಕೂಡ ತಮ್ಮ ಅಂತ ಅನ್ಕೊಂಡೇ ಇಲ್ಲ ಅಲ್ವಾ? ನಿಮ್ಮೆಲ್ರ ಪ್ರಕಾರ ಯಾರೋ ಒಬ್ಬ ಒಡಿಯೋನು, ಜನ ಸೇರ್ಸೋನು, ಎಂಜಲನ್ನ ತಿನ್ನೋನು ಅಲ್ವಾ? ಮೀನಿಗೆ ಹಾವು ವೈರಿ, ಹಾವಿಗೆ ಹದ್ದು ವೈರಿ, ಪೊಲೀಸ್ಗೆ ಕಳ್ಳ ವೈರಿ, ಆದ್ರೆ ರೌಡಿಗೆ ರೌಡಿನೇ ವೈರಿ. ಸಾಕಪ್ಪ ಸ್ವಾಮಿ, ಇವೆಲ್ಲ ಬೇಡ ನಂಗೆ. ಜೊತೆನಲ್ಲೇ ಮಲ್ಕೊಂಡಿರೋನ್ನ ಕಲ್ಲೇ ತಾಕ್ಬೇಕು ಅಂತ ಆಸೆ ಪಟ್ಟೆ ಅಲ್ಲ, ನಿನ್ನ ಸುಮ್ನೆ ಬಿಡಲ್ಲ. ನಿಮ್ಮ ಆಸೆಗೆ ಯಾರನ್ ಬೇಕಾದ್ರೂ ಕೊಂದಿರ್ಬೋದು, ಆದ್ರೆ ನಾನು ಒಳ್ಳೇದನ್ನ ನಡೆಯುತ್ತೆ ಅಂದವ್ರನ್ನ ಯಾಕೋ ಸಾಯಿಸಿದ್ರಿ? ಅವ್ರಿಲ್ಲ ಅಂದ್ರೆ ನಾನಿಲ್ಲ ಅಂತ ತಾನೆ. ಈಗ ನಾನು ಇಲ್ಲದವನೇ. ಈಗ ಇಲ್ದೇ ಇರೋನು ಇರೋನ್ ಹತ್ರ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಯಾಕೆ 5 ಜನನು ಸುಟ್ಟಾಕಿ ಯಾರನ್ನ ಕಟ್ಕೊಂಡೆ ಅನ್ಕೋಬೇಕು? ತಮ್ಮ ತಮ್ಮ ಅಂತ ಕಾಟಾಚಾರ ಕರಿಯೋನು ಅಯ್ಯೋ ಅಯ್ಯೋ ಅಂತ ಸಾಯ್ಬೇಕಣೋ. ಏಯ್, ನಿನ್ನ ಕುಟುಂಬನ ನಾಶ ಮಾಡ್ತೀನಿ ಕಣೋ, ನಾಶ ಮಾಡ್ತೀನಿ ಕಣೋ, ನಾಶ ಮಾಡ್ತೀನಿ ಕಣೋ. ಕ್ಷಮಿಸು ಆರು, ನನ್ನ ಕ್ಷಮಿಸ್ಬಿಡು. ನಾತ ಫ್ಯಾಮಿಲಿ ಅವ್ರನ್ನ ಯಾರಾದ್ರೂ ಎದುರು ಹಾಕೊಂಡ್ರೆ ನಾನು ಅವ್ರ ಜೀವನನೇ ಸರ್ವನಾಶ ಮಾಡ್ಬಿಡ್ತೀನಿ. ನೀನು ಕೈ ತೋರಿಸಿ ಸವಾಲಾಗ್ದೆ ಅಲ್ವಾ? ನೀನಿಲ್ಲಿಂದ ಹೋದ್ರೆ ತಾನೇ. ಏನ್ ಹೆದರ್ಸ್ತಿದ್ಯಾ? ಅಷ್ಟೊಂದು ಈಸಿ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನು ನಿನ್ನ ಹತ್ರ ಕೆಲಸ ಮಾಡಿದ್ದೀನಿ, ಆದ್ರೆ ನಿನ್ನ ಹತ್ರ ಕಲ್ತಿಲ್ಲ. ಜೊತೆಲಿ ಎಷ್ಟು ಜನ ಇದ್ರೆ ಧೈರ್ಯನಾ ನಿಂಗೆ? ಎಲ್ಲೋ ನೀನು ಚಿಕ್ಕತಮ್ಮ. ಜಗ್ಗ, ಎಲ್ಲಿ ಫೋನ್ ಹಾಕು. ಫೋನ್ ಹಾಕೋ, ಹಾಕೋ ಫೋನ್ ಹಾಕೋ. ಅಣ್ಣ, ಇದು ನಮ್ಮ ತಮ್ಮನ ಫೋನ್. ಏನು? ನಮ್ಮ ತಮ್ಮನ ಫೋನು. ಆರು, ಜಗ್ಗ ಎಲ್ಲಿ? ನನ್ ತಮ್ಮ ಇಲ್ಲೋ? ಆರು, ಜಗ್ಗ ಎಲ್ಲಿ? ನಾನು ಹೋದ್ರೇನೆ ಮಾತಾಡೋದು. ನಾ ಹೋಗ್ಲಿಲ್ಲ ಅಂದ್ರೆ ಅವನ್ ಮಾತಾಡಕ್ಕಾಗಲ್ಲ. ಬಿಡೋದ್ ಬೇಡ ಅವ್ನ, ಬಿಡೋದ್ ಬೇಡ ಅವ್ನ. ಏಯ್, 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 ನಮ್ ತಮ್ಮ ಅವ್ರ ಹತ್ರ ಇದಾನೋ? ಸುಮ್ನೆ ಇರೋ. ಬೇಡ ಅವ್ನ, ಬಿಡೋದ್ ಬೇಡ ಅವ್ನ. ನನಗೆ ನನ್ನ ತಮ್ಮ ಮುಖ್ಯ, ಜಗ್ಗ ಮುಖ್ಯ. ಯಾರು ನನ್ನೇ ಕಿಡ್ನಾಪ್ ಮಾಡ್ತೇನೆ ನೀನು? ಕತ್ತಿ ಕೊಟ್ಟವನ ಹತ್ರ ಕತ್ತಿ ತೋರಿಸ್ತೀಯ? ದ್ರೋಹಿ. ದ್ರೋಹಿನ ಯಾಮಾರ್ಸಿ 5 ಜನರನ್ನ ಸಾಯಿಸದ್ನಲ್ಲ ನಿಮ್ಮ ಅಣ್ಣನೇ ಕಣ ದ್ರೋಹಿ. ಅಣ್ಣ ತಮ್ಮ ಬಂಧು ಬಳಗ ನಂಬಿಕೆ ವಿಶ್ವಾಸ ಅದ್ರ ಅರ್ಥ ಗೊತ್ತೇನ್ರೋ ನಿಮ್ಗೆ? 10 ವರ್ಷದ ಹಿಂದೆ ನಿಮ್ಮ ಅಣ್ಣನ ಕರ್ಕೊಂಡು ಕಾರಲ್ಲಿ ಹೋಗ್ತಿದ್ದೆ. ದಿಢೀರ್ ಅಂತ ಆಪೋಸಿಟ್ ಅಲ್ಲಿ ಲಾರಿ ಬಂದು ಗುದ್ಬಿಡ್ತು. ನಿಮ್ಮ ಅಣ್ಣಂಗೇನು ಆಗ್ಬಾರ್ದು ಅಂತ ಒಂದ್ ಕೈಯಲ್ಲಿ ಹಿಂಗ್ ಹಿಡ್ಕೊಂಡು ಒಂದ್ ಕೈಯಲ್ಲಿ ಸ್ಟೇರಿಂಗ್ ಅಲ್ಲಿ ಬ್ರೇಕ್ ಹಾಕ್ದೆ. ಸ್ಟೇರಿಂಗ್ ತಾಗಿ ರಕ್ತ ಎಲ್ಲ ಹರಿದೋಯ್ತು. ವಿಂಡೋ ಹೊಡೆದಾಕಿ ಒಬ್ಬ ಹೊಡೆದ, ಆ ಗ್ಲಾಸ್ ಪೀಸ್ ಎಲ್ಲ ತಾಗಿ ಪೂರ್ತಿ ರಕ್ತ. ಆಮೇಲೆ ಎಸ್ಕೇಪ್ ಮಾಡ್ದೆ ಕಣೋ. ಹಾಸ್ಪಿಟಲ್ ಅಲ್ಲಿ ಕಣ್ಬಿಟ್ಟಾಗ ನೋವು ಕಾಣಿಸ್ಲಿಲ್ಲ, ಕಣ್ಣಲ್ಲಿ ಅಣ್ಣನ್ ಕಾಪಾಡ್ದೆ ಅನ್ನೋ ಖುಷಿ ಇತ್ತು ಕಣೋ. ರೆಡ್ಡಿ ಹತ್ರ ನನ್ನ ಎತ್ಬಿಡು ಅಂತ ಅಣ್ಣ ಹೇಳಿದ್ಮೇಲೆ ಮಾತೇ ಬರ್ಲಿಲ್ಲ, ಕಣ್ಣೀರು ಬಂದ್ಬಿಡ್ತು. ಏನೋ ನೀನ್ ಹೆಣ್ಮಕ್ಳಿಂದ ಸುತ್ತಿದ್ಯಾ? ನೀನು ಕ್ಷಮೆನೂ ಕೇಳಲ್ಲ, ನಿನ್ನ ಕಾಪಾಡೋದಕ್ಕೆ ನಾನ್ ಬರ್ಬೇಕಾ? ಬೇಡಾರು, ಬೇಡ. ನೀನು ಮಾಡಿರೋ ತಪ್ಪನ್ನ ನೋಡ್ಕೊಂಡು ಸುಮ್ನಿದ್ದೆ ನೋಡು, ಆ ದೇವ್ರೆ ನನಗೆ ಕೊಟ್ಟಿರೋ ಶಿಕ್ಷೆ ಕಣೋ ಇದು. ಏನು ಮಾಡ್ಬೇಡಾರು. ಇನ್ ಮೇಲೆ ನೀನ್ ಯಾವ ಹುಡುಗಿರು ಮುಟ್ಟಕ್ಕಾಗಲ್ಲ. ಯಾರು ಮಾತಾಡ್ತಿರೋದು? ಯಾರ್ ಫೋನಲ್ಲಿ? ಏ ವಿಶ್ವನಾಥ, ನಿಮ್ಮ ಅಪ್ಪ ಕಟ್ಸಿರೋ ಮನೆಯಲ್ಲಿ ಹುಡುಕ್ತಿದ್ಯಾ? ಮನೆ ಆಚೆ ನೋಡಿದ್ಯಾನು? ಮನೆ ಆಚೆ ಸಿಗ್ತಾನೆ ನಿನ್ ತಮ್ಮ, ಹೋಗ್ ನೋಡು. ಜಗ, ಜಗ, ಅಣ್ಣ, ಆ ಭಿಕಾರಿ ನನ್ ಮಗ ನಮ್ ತಮ್ಮನ್ ಕೈನ ಕತ್ತಿಸ್ಬಿಟ್ಟವ್ನೆ. ಜಗ, ಮಾತಾಡ್ತಿಲ್ಲ ನೋಡಿ ಅಣ್ಣ. ಅಣ್ಣ